ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ? ತುಂಬ ಜನ ಕೇಳ್ತಾ ಇದ್ದೀರಿ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮು ಯಾವ ರೀತಿ ನಡೆಸ್ತಾರೆ, ಯಾವ ರೀತಿ ಇರುತ್ತೆ ಎಕ್ಸಾಮು, ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಜೊತೆಗೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ, ಅಷ್ಟೇ ಅಲ್ಲದೆ ಕಾಪಿ ನಡೆಯುತ್ತಾ, ಈ ರೀತಿ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಿಮ್ಮೆಲ್ಲ ಡೌಟ್ನ ಕ್ಲಿಯರ್ ಮಾಡ್ತೀನಿ. ತಪ್ಪದೆ ಕೊನೆವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಸೆಕೆಂಡ್ ಪಿ ಸ್ಟೂಡೆಂಟ್ಸು ನೋಡಲೇಬೇಕು. ಖಂಡಿತ ಕೊನೆವರೆಗೆ ನೋಡಿ, ನಿಮಗೆ ಯೂಸ್ಫುಲ್ ಆಗ್ತದೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಎನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಅನ್ನುವ ಎಕ್ಸಾಮ್ ಮುಗಿಯವರೆಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡಿದ್ರಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಜೊತೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟು, ಇಲ್ಲಿ ಬಂದ್ಬಿಟ್ಟು ಒಂದು ಕಾಲೇಜ್ ಒಂದು ವಾಟ್ಸಪ್ ಚಾಟ್ ಬಾಟ್ ಇದೆ. ಈ ಒಂದು ವಾಟ್ಸಪ್ ಚಾಟ್ ಬಾಟ್ ನಿಮಗೆ ಸೆಕೆಂಡ್ ಪಿ ಯು ಸಿ ಹಾಗೂ KCET ಸಂಬಂಧಪಟ್ಟ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು, ಬ್ಲೂಪ್ರಿಂಟ್ಗಳು ಎಲ್ಲ ಕೂಡ ಇದೇ ಒಂದು ವಾಟ್ಸಪ್ ಚಾಟ್ ಬಾಟಲ್ಲಿ ಸಿಗ್ತದೆ. ಜಸ್ಟ್ ಲಿಂಕ್ ಕೆಳಗೆ ಕೊಟ್ಟಿರ್ತಾನೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ತುಂಬ ಜನ ಕೇಳೋ ಕ್ವಶನ್ ಇದೆ, ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ನೋಡಿ, ಈ ವರ್ಷ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿದ್ದಾರೆ. ಎಷ್ಟಕ್ಕೆ? ಪ್ರತಿ ವರ್ಷ 35% ಪಾಸಿಂಗ್ ಮಾರ್ಕ್ಸ್ ಇತ್ತು. ಪ್ರತಿ ವರ್ಷ 35% ಪಾಸಿಂಗ್ ಮಾರ್ಕ್ಸು ಇತ್ತು. ಆದರೆ ಈ ವರ್ಷ ಅದನ್ನು 33ಕ್ಕೆ ಕಡಿಮೆ ಮಾಡಿದ್ದಾರೆ. 33% ಆಗಿ ಇಳಿಕೆ ಮಾಡಿದ್ದಾರೆ. ಅಂದರೆ ತುಂಬ ಜನ ಕೇಳೋ ಕ್ವಶನ್ ಇದೆ, ಎಷ್ಟು ಮಾರ್ಕ್ಸ್ ಅಂತ. ನೋಡಿ, 80ಕ್ಕೆ ಕನಿಷ್ಠ ಅಂದರೂ ಎಷ್ಟು ತಗೋಬೇಕು? ಎಕ್ಸಾಮ್ನಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 24 ಅಂಕಗಳನ್ನ ತಗೋಬೇಕು. 80ಕ್ಕೆ 24 ಮಾರ್ಕ್ಸನ್ನು ತಗೋಬೇಕು. ಇನ್ನು 70 ಮಾರ್ಕ್ಸ್ಗೆ ಯಾವೆಲ್ಲ ಎಕ್ಸಾಮ್ ಇದೆ? ಪ್ರಾಕ್ಟಿಕಲ್ ಎಕ್ಸಾಮ್ಗಳು 70 ಮಾರ್ಕ್ಸ್ಗೆ ಯಾವೆಲ್ಲ ವಿಷಯಗಳಿವೆ? ಅವೆಲ್ಲ ವಿಷಯಗಳಿಗೆ 21 ಪಾಸಿಂಗ್ ಮಾರ್ಕ್ಸು. ಪ್ರಾಕ್ಟಿಕಲ್ ವಿಷಯಗಳು 70 ಅಂಕಗಳಿಗೆ ಯಾವೆಲ್ಲ ಎಕ್ಸಾಮ್ ಇವೆ? ಅವಕ್ಕೆಲ್ಲ 21 ಪಾಸಿಂಗ್ ಮಾರ್ಕ್ಸು. ಅರ್ಥ ಆಯ್ತಾ? ಇನ್ನು ಉಳಿದ 30 ಮಾರ್ಕ್ಸು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೊಡ್ತಾರೆ. ನಂತರ ಇನ್ನು 80 ಮಾರ್ಕ್ಸ್ ಎಕ್ಸಾಮ್ ಇರೋರು 20 ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಟೋಟಲಾಗಿ 80 ಮಾರ್ಕ್ಸ್ಗೆ 24 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು, 70 ಮಾರ್ಕ್ಸ್ಗೆ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು. ಓಕೆ, ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನು ಸೆಕೆಂಡ್ ಅಪ್ಡೇಟು ಏನಂದರೆ, ತುಂಬ ಜನ ಕೇಳ್ತಾ ಇರೋ ಕ್ವಶನ್ ಇದೆ, ಈ ವರ್ಷ ಎಕ್ಸಾಮ್ ಹೇಗಿರುತ್ತಂತ. ನೋಡಿ, ಈ ವರ್ಷ ಎಕ್ಸಾಮು ಅಷ್ಟೊಂದು ಟಫ್ ಏನು ಇರೋದಿಲ್ಲ, ಅಷ್ಟೊಂದು ಕಠಿಣ ಇರೋದಿಲ್ಲ, ಅಷ್ಟೊಂದು ಸುಲಭನೂ ಇರೋದಿಲ್ಲ, ಒಂದು ಮಧ್ಯಮ ಇರ್ತದೆ. ಆಯ್ತಾ? ಮೀಡಿಯಮ್ ಇರ್ತದೆ. ಯಾವುದೇ ಎಕ್ಸಾಮ್ ಆಗಿರಲಿ, ಯಾವುದೇ ವಿಷಯ ತಗೊಳ್ಳಿ ನೀವು, ಕ್ವಶನ್ ಪೇಪರಲ್ಲಿ ಬರೀ 20% ಕಠಿಣ ಇರ್ತವೆ, ಇನ್ನು 80% ಸುಲಭ ಮತ್ತು ಮಧ್ಯಮ ಇರ್ತವೆ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಡೋಂಟ್ ವರಿ, ನೀವು ಚೆನ್ನಾಗಿ ಓದ್ಕೊಂಡು ಹೋಗಿದ್ರಿ, ಆರಾಮಾಗಿ ಬರಿಬೋದು. ಅಷ್ಟೊಂದು ನಿಮಗೆ ಬರಲಾರದ ಕ್ವಶನ್ ಏನು ಇರೋದಿಲ್ಲ, ಈಸಿ ಇರ್ತದೆ, ಬರಿಬೋದು. ಚೆನ್ನಾಗಿ ಓದ್ಕೊಳ್ಳಿ. ಬೋರ್ಡರ್ ಬಿಟ್ಟು ಮೌಲ್ಯಕ್ಷ ನೋಡ್ಕೊಳ್ಳಿ, ಬೋರ್ಡರ್ ಬಿಟ್ಟಿರುವ ಮೌಲ್ಯಕ್ಷ ನೋಡ್ಕೊಳ್ಳಿ. ಹೆಚ್ಚಾಗಿ ನಮಗೆ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತದೆ. ಆಲ್ಮೋಸ್ಟ್ 100% ಅದೇ ಪ್ಯಾಟರ್ನಲ್ಲಿ ಕೊಡ್ತಾರೆ. ತುಂಬ ಜನ ಕೇಳ್ತಾ ಇದ್ದೀರಿ, ಈ ವರ್ಷ ನೀನು ಲಕ್ಷ ಕೊಟ್ಟಿದ್ದಾರಲ್ವಾ ಬ್ಲೂಪ್ರಿಂಟ್ಗಳು, ತುಂಬ ಜನ ಕೇಳ್ತಾ ಇದ್ದೀರಾ ಅದೇ ಪ್ರಕಾರ ಕ್ವಶನ್ ಬರುತ್ತೆ ಅಂತ. ಗ್ಯಾರಂಟಿ ಅದೇ ಪ್ರಕಾರ ಬರ್ತದೆ, ಯಾವುದೇ ಕಾರಣಕ್ಕೂ ಬೇರೆ ತೆಗೆದಿಲ್ಲ ಅವರು. ಈಗ ನಿಮಗೆ ನೀಲಕ್ಷ ಕೊಟ್ಟಿದ್ದಾರೆ ಬ್ಲೂಪ್ರಿಂಟ್ಸು, ಅದೇ ಪ್ರಕಾರ ಎಕ್ಸಾಮ್ ನಡೆಸ್ತಾರೆ. ನೀವು ಓದ್ಕೋಬೋದು, ಅದೇ ಪ್ರಕಾರ ಓದ್ಕೊಳ್ಳಿ, ನಿಮಗೆ ಪಾಸ್ ಆಗಿ ಮತ್ತೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟು ತುಂಬ ಜನ ಕೇಳೋ ಕ್ವಶನ್ ಇದೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ. ನೋಡಿ, ಈ ವರ್ಷ ಗ್ರೇಸ್ ಮಾರ್ಕ್ಸ್ ಸರಿ ಕೊಡ್ತಾರೆ. ಆದರೆ ಯಾವ ರೀತಿ ಕೊಡ್ತಾರೆ ಅಂದರೆ, ಯಾರಿಗೆಲ್ಲ ಕೊಡ್ತಾರೆ ಅಂದರೆ, ಯಾರು 5 ವಿಷಯ ಪಾಸ್ ಆಗಿರ್ತಾರ, ಇನ್ನು 1 ವಿಷಯ ಫೇಲ್ ಆಗ್ತಿರ್ತಾರೆ, ಫೇಲ್ ಆಗೋ ಹಂತದಲ್ಲಿ ಇರ್ತಾರ, ಅವರಿಗೆ 1-2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಈ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಎಲ್ಲರಿಗೂ ಕೊಡೋದಿಲ್ಲ, ಕೇವಲ ಫೇಲ್ ಆಗೋ ಸ್ಟೂಡೆಂಟ್ಸ್ಗೆ. 5 ಸಬ್ಜೆಕ್ಟು ಪಾಸ್ ಆಗಿರ್ತಾರ, ಇನ್ನೂ 1 ಅಥವಾ 2 ಫೇಲ್ ಆಗ್ತಿರ್ತಾರ ಅಂಥವಕ್ಕೆ ಗ್ರೇಸ್ ಮಾರ್ಕ್ಸನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ವರ್ಷ ಕೂಡ ಕೊಡ್ತಾರೆ. ಹಾಗಂತ ನೀವು ಬರೆಯೋದು ಬಿಡೋಕೆ ಹೋಗಬೇಡಿ, ಪಾಸಿಂಗ್ ಮಾರ್ಕ್ಸ್ ಬರೆದು ಬನ್ನಿ. ಇನ್ ಕೇಸ್ ನೀವು 1 ಅಥವಾ 2 ಮಾರ್ಕ್ಸಲ್ಲಿ ಫೇಲ್ ಆಗ್ತಿದ್ದೀರಿ ಮಾತ್ರ ಅವರು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಡೋಂಟ್ ವರಿ, ಎಕ್ಸಾಮ್ ಆದಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ಓಕೆ, ಈ ಒಂದು ಅಪ್ಡೇಟು. ಇನ್ನೆಷ್ಟು ಅಪ್ಡೇಟು ತುಂಬ ಜನ ಕೇಳ್ತಾರ, ಕಾಪಿ ನಡೆಯುತ್ತೆ ಅಂತ. ನೋಡಿ, ಕಾಪಿ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕೊಠಡಿಗಳಲ್ಲಿ, ನಿಮ್ಮ ಎಕ್ಸಾಮ್ ಹಾಲ್ಗಳಲ್ಲಿ CC ಕ್ಯಾಮ್ರಾ ಅಳವಡಿಸುತ್ತಾರೆ. ಆದ್ದರಿಂದ ಕಾಫಿ ನಡೆಯಲ್ಲ ಅಂತ ಹೇಳ್ತೀನಿ ನಾನು. ಚೆನ್ನಾಗಿ ಓದ್ಕೊಂಡು ಹೋಗಿ. ಬೋರ್ಡರ್ ಬಿಟ್ಟರೆ ಮಾಲ್ಕೃಷ್ಣ ನೋಡ್ಕೊಳ್ಳಿ, ಬೋರ್ಡರ್ ಬಿಟ್ಟರು ಮಾಲ್ಕೃಷ್ಣ ಪೇಪರು ನಾನೆಲ್ಲ ಹಾಕಿರ್ತೀನಿ ನಿಮಗೆ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಎಲ್ಲ ಮಾಲ್ಕೃಷ್ಣ ಪೇಪರ್ಸು ಎಲ್ಲ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಂಡು ಹೋಗಿ ಪಾಸಾಗಿ ಮತ್ತು ಸ್ಕೋರನ್ನು ಮಾಡ್ಕೊಳ್ಳಿ. ಎಕ್ಸಾಮು ಟಫ್ ಅಂತ ಹೇಳಲ್ಲ ನಾನು, ಟಫ್ ಅಂತ ಹೋದರೆ ನೀವು ಟಫ್ ಆಗ್ತಾ ಇದ್ದು. ಯಾವಾಗ ನೀವು ಈಸಿ ಇದೆ ಅನ್ಕೊಂಡು ಹೋಗ್ತೀರಾ ಎಕ್ಸಾಮ್ಗೆ, ಅವಾಗ ಈಸಿ ಆಗ್ತದೆ. ಎಕ್ಸಾಮು ಈಸಿ ಇದೆ ಅಂತಲೇ ಅನ್ಕೊಂಡು ಹೋಗಿ ನೀವು ಆರಾಮಾಗಿ ಪಾಸ್ ಆಗ್ತೀರಿ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ಯಾವುದೇ ಕಾರಣಕ್ಕೂ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಮಿಸ್ಟೇಕ್ ಮಾಡೋಕೋಬೇಡಿ. ಅರ್ಥ ಆಯ್ತಾ? 3 ಗಂಟೆನ ಕರೆಕ್ಟಾಗಿ ಬರೀರಿ. ಸೊ 1 ಮಾರ್ಕ್ಸಿಗೆ ಇಷ್ಟು ಟೈಮು, 2 ಮಾರ್ಕ್ಸಿಗೆ ಇಷ್ಟು ಟೈಮು, 3 ಮಾರ್ಕ್ಸ್ಗೆ ಇಷ್ಟು ಟೈಮ್ ಅಂತ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಎಕ್ಸಾಮನ್ನು ಬರೀರಿ. ಅವಾಗ ನೀವು 80ಗೆ 80ನ ಬರಿಬೋದು. ಓಕೆ, ಸೊ ಇಷ್ಟೊಂದು ಅಪ್ಡೇಟು. ಡೋಂಟ್ ವರಿ, ಹಾಲ್ ಟಿಕೆಟ್ ತೊಗೊಂಡು ಹೋಗಿ. ಎಕ್ಸಾಮಲ್ಲಿ ಭಯ ಪಡೋಕೋಬೇಡಿ. ನೀವು ಈಸಿ ಇದೆ ಅನ್ಕೊಂಡು ಹೋದ್ರಿ ಎಕ್ಸಾಮ್ ಈಸಿನೇ ಆಗ್ತದೆ, ನೀವು ಟಫ್ ಅಂದ್ಕೊಂಡ್ರೆ ಟಫ್ ಆಗ್ತದೆ. ಅದರಿಂದ
ಈಸಿಲಿ ಅನ್ಕೊಂಡು ಹೋಗಿ. ಎಕ್ಸಾಮ್ ಬಗ್ಗೆ ಏನೇ ಡೌಟ್ ಇರೋ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ಓಕೆ, ಮತ್ತೆ KCT ಹಾಗೂ ಸೆಕೆಂಡ್ PUC ಸ್ಟಡಿ ಮೆಟೀರಿಯಲ್ಗೆ ಕಾಲೇಜ್ ವಾಟ್ಸಪ್ ಚಾಟನ್ನು ಭೇಟಿ ಮಾಡಿ, ಲಿಂಕ್ ಕೆಳಗಡೆ ಇರ್ತದೆ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.